ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ಈ ಬಗ್ಗೆ ಮಾತನಾಡೋಣ. ಕಾಂತ್ ಕುಮಾರ್ ಇದ್ದಾರೆ, ಅಕ್ಸಾ ಅಧ್ಯಕ್ಷರು. ನಾಳೆ ಪ್ರತಿಭಟನೆ ಏನಿದೆ ಅಥವಾ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ KPSC ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಕಾಂತ್ ಕುಮಾರ್ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಾಳೆ ಪ್ರತಿಭಟನೆ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ. ಅದು KPSC ವಿರುದ್ಧನಾ ಅಥವಾ ಸರ್ಕಾರದ ವಿರುದ್ಧನಾ ಅಂತ? ಎರಡರ ವಿರುದ್ಧ ಸರ್. ಇಲ್ಲಿ ವ್ಯವಸ್ಥೆ ವಿರುದ್ಧ ಸರ್. ವ್ಯವಸ್ಥೆ ವಿರುದ್ಧ. ಏನ್ ಸರ್ ನಿಮ್ಮ ಡಿಮ್ಯಾಂಡ್ಸು, ನಾಳಿನ ಪ್ರತಿಭಟನೆ ಡಿಮ್ಯಾಂಡ್ಸು? ಸರ್, ಶಿಕ್ಷಣ ಇಲಾಖೆಯಲ್ಲಿ ಮೊದಲು ಯಾವ ರೀತಿ ಪರೀಕ್ಷೆ ನಿಯಮ ಇತ್ತು ಅದನ್ನ ಫಾಲೋ ಮಾಡ್ಬೇಕು ಒಂದು. ಎರಡನೇದು, ಈ ಒಂದು KPSC ಏನ್ ಇಷ್ಟೆಲ್ಲ ಭ್ರಷ್ಟಾಚಾರ ಆಗ್ತಾ ಇದೆ, ಸರ್ಕಾರ ಒಂದು 3-4 ಡೇಸ್ ಅಲ್ಲಿ ಒಂದು ನಿರ್ಧಾರ ತಗೋಬೇಕು. ಒಂದು CBI ತನಿಖೆ ಕೊಡ್ಬೇಕು. ಇವ್ರೇನಾದ್ರೂ CBI ತನಿಖೆ ಕೊಟ್ಟಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಸರ್. ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಯಾಕೆಂತಂದ್ರೆ ಇಲ್ಲಿ ಇರೋಂತ ಮೆಂಬರ್ಸ್ 5, 10, 20 ಕೋಟಿ ದುಡ್ಡು ಕೊಡೋದು, ಇಲ್ಲಿ ಬರೋಂತ ಸರ್ಕಾರಿ ಹುದ್ದೆಗಳನ್ನ ಏನು ಸರ್ಕಾರ ಈ ಕಡೆ ನೋಟಿಫಿಕೇಶನ್ ನೇಮಕಾತಿ ಮಾಡಿ ಅಂತ ಹೇಳಿ ವರ್ಷಾನುಗಟ್ಲೆ ಹೋರಾಟ ಮಾಡ್ತೀವಿ. ಇಲ್ಲಿ ಹೋರಾಟ ಮಾಡಿ ಬಂದಿರೋ ನೋಟಿಫಿಕೇಶನ್ಸ್ ನ ಇವರು ಯಾರಿಗ್ ಬೇಕೋ ಅವರಿಗೆ ರಾತ್ರೋರಾತ್ರಿ ದುಡ್ಡಿಗೆ ಮಾರ್ಕೊಂತಾರ ಅಂತಂದ್ರೆ ಪ್ರಾಮಾಣಿಕ ಅಭ್ಯರ್ಥಿಗಳು ಎಲ್ಲೋಗ್ಬೇಕು? ಇವತ್ತು ಬಡವರು ಎಲ್ಲೋಗ್ಬೇಕು? ಇವತ್ತು ಸಾರ್ವಜನಿಕರು ಎಲ್ಲೋಗ್ಬೇಕು? ಸಾರ್ವಜನಿಕರು ಇವತ್ತು ಪಶು ವೈದ್ಯಾಧಿಕಾರಿಗಳಲ್ಲಿ ಆ ಮೂಕ ಜೀವಿಗೆ ಚಿಕಿತ್ಸೆ ಕೊಡೋಂಥದ್ರಲ್ಲೂ ಇವರು ಇಷ್ಟು ಭ್ರಷ್ಟಾಚಾರ ಮಾಡ್ತಿದಾರೆ ಅಂತಂದ್ರೆ, ನಾಳೆ ದಿನ ಅವರು ಪಶು ವೈದ್ಯಾಧಿಕಾರಿಯಾಗಿ ಅಪಾಯಿಂಟ್ ಆಗ್ಬಿಟ್ಟು ನಾಳೆ ಅಲ್ಲಿ ಮೂಕ ಜೀವಿಗೆ ಬಡವರು ಯಾರು, ರೈತರು ಯಾರು ಇರ್ತಾರೆ, ಹಸು ದನ ಕರುಗಳು ಏನೋ ಒಂದು ಇರ್ತವೆ, ಅವಕ್ಕೆ ಚಿಕಿತ್ಸೆ ಯಾವ ರೀತಿ ಕೊಡ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್. ಇದೊಂದೇ ಅಂತಲ್ಲ, ಬರೀ ಪಶು ವೈದ್ಯಾಧಿಕಾರಿ ಅಂತಲ್ಲ, ಪ್ರತಿ ಒಂದು ಪೋಸ್ಟ್ಗೂ ಅಷ್ಟೇ. AC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, DYSP ಆಗಿರ್ಬೋದು, PDO ಆಗ್ಲಿ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗ್ಲಿ, FD ಆಗ್ಲಿ, ST ಆಗ್ಲಿ, ಯಾವುದೇ ಒಂದು ಪೋಸ್ಟ್ KPSC ಇಂದ ಏನೋ ರೆಕ್ರೂಟ್ಮೆಂಟ್ ಆಗಂತ ಪೋಸ್ಟ್ ಅಲ್ಲಿ ಇವರು ಕೋಟಿ ದುಡ್ಡು ತಗೊಂಡು ನಾಳೆ ದಿನ ಸಮಾಜಕ್ಕೆ ಯಾವ ರೀತಿ ಇವರು ಸೇವೆ ಸಲ್ಲಿಸ್ತಾರೆ ಅನ್ನೋದು ನಮ್ಮ ಒಂದು ಪ್ರಶ್ನೆ ಸರ್. ಇಲ್ಲಿ ಇದನ್ನ ಕಂಪ್ಲೀಟ್ KPSC ಇಂದ ಯಾವುದೇ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಲೇಬಾರ್ದು ಸರ್. ಈಗ ಆಗಿರೋಂತ ಎಕ್ಸಾಮ್ಸ್ ಇದೇ ವಿಚಾರವಾಗಿ ಈಗ KPSC ಇಷ್ಟೊಂದು ಭ್ರಷ್ಟರ ತಾಣ ಆಗಿದೆ, ಲಂಚಾವತಾರ ತಾಂಡವ ಆಡ್ತಾ ಇದೆ ಅಂತ ಸಾಕಷ್ಟು ವರ್ಷಗಳಿಂದ ಇದೆ. ಯಾವುದೇ ಸರ್ಕಾರ ಬರಲಿ, ಆ ಸರ್ಕಾರದ ವಿರುದ್ಧ KPSC ವಿರುದ್ಧ ಹೋರಾಟಗಳು ಆಗ್ತಾನೆ ಇದಾವೆ. BJP ಬಂದ್ರು ಪರಿಹಾರ ಸಿಕ್ಕಿಲ್ಲ, JDS ಬಂದ್ರು ಪರಿಹಾರ ಸಿಕ್ಕಿಲ್ಲ, ಕಾಂಗ್ರೆಸ್ ಬಂದ್ರು ಕರ್ನಾಟಕದಲ್ಲಿ ಈ KPSCಯ ಏನು ಈ ಭ್ರಷ್ಟಾಚಾರವನ್ನ ನಿಲ್ಸೋದಕ್ಕೆ ಸಾಧ್ಯ ಆಗಿಲ್ಲ. ಇಷ್ಟು ದಿನ ಯಾವ ರೀತಿ ಇತ್ತಂತಂದ್ರೆ ಸರ್, ಹೋರಾಟಗಳು ಯಾವ ರೀತಿ ಇತ್ತಂತಂದ್ರೆ BJP ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ BJP ವಿರುದ್ಧ, ಕೊನೆಗೇನಪ್ಪಾ ಅಂದ್ರೆ ಇಬ್ರು ಕ್ಲೋಸ್ ಆಗಿ ಈ ಕಡೆ JDS ಆಗಿರ್ಬೋದು, ಯಾವ್ದೇ ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು, ಅಲ್ಲ ಕಾಂಪ್ರಮೈಸ್ ಅನ್ನೋದು ಒಂದು ಬರ್ತಿತ್ತು ಅಷ್ಟೇ. ಇಲ್ಲಿ ದುಡ್ಡು ಈಗೇನ್ ತನಿಖೆ ಕೊಟ್ಟಿದಾರಲ್ಲ ಸರ್, ಅದರಲ್ಲೂ ದುಡ್ಡು ನನಗೆ ಮೆಂಬರ್ಸ್ ಮಾಡಿ, ಆ ಕಮಿಟಿಲಿ ನನ್ಗೆ ಮೆಂಬರ್ ಮಾಡಿ, ನನಗೆ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಹೋರಾಟ ಅಲ್ಟಿಮೇಟ್ ಏನಾಗ್ತಿತ್ತು, ಕೊನೆಯದಾಗಿ ಇವರಿಬ್ರಲ್ಲಿ ಜಗಳ ಮಾಡ್ಕೊಂಡು ಕೊನೆಯದು ಯಾವ್ದು ಕನ್ಕ್ಲೂಷನ್ಗೆ ಬರ್ತಿರ್ಲಿಲ್ಲ, ಯಾರಿಗೂ ನ್ಯಾಯನೇ ಸಿಗ್ತಿರ್ಲಿಲ್ಲ. ಇಲ್ಲಿ ಯಾರೇ ಹೋರಾಟ ಮಾಡಕ್ ಹೋಗ್ಲಿ ಸರ್ KPSC ವಿರುದ್ಧ, ಎಲ್ಲರನ್ನು ಏನಪ್ಪಾ ಅಂದ್ರೆ ಕೋಟಿ ದುಡ್ಡು ತಗೊಂಡು ವಾಪಸ್ ಹಂಗೆ ಉಳ್ಕೊಂಡ್ಬಿಟ್ಟಿದ್ದಾರೆ ಸರ್. 1-2 ಕೋಟಿ ಇಲ್ಲ, ಇವತ್ತು ಸುಮ್ನೆ ಹೋರಾಟ ಮಾಡೋದ್ ಬಿಡ್ತೀನಿ ಅಂತಂದ್ರು 10-20 ಕೋಟಿ 50 ಕೋಟಿ ಡಿಮ್ಯಾಂಡ್ ದುಡ್ಡು ಕೊಟ್ಬಿಟ್ಟು ಹೋರಾಟನ ಸರ್ಪ್ರೈಸ್ ಮಾಡೋಂತ ಒಂದು ಕೆಲಸ ಮಾಡ್ತಾರೆ KPSC. ಯಾಕೆಂದ್ರೆ ಅಷ್ಟು ಭ್ರಷ್ಟಾಚಾರ ಆಗ್ತಿದೆ ಸರ್. ನಮ್ಮನ್ನ, ಅದು ಯುವಕರನ್ನ ಯಾವುದೇ ಕಾರಣಕ್ಕೂ ಈ ವ್ಯವಸ್ಥೆಯಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು, KPSC ಇರೋಂತ ಮೆಂಬರ್ಸ್, ಚೇರ್ಮನ್ ಯಾರು ನಮ್ಮನ್ನಂತೂ ಕೊಂಡ್ಕೊಳಕ್ಕಾಗಲ್ಲ. ಈ ವ್ಯವಸ್ಥೆ ಅಂತೂ ಸರಿಪಡಿಸೋ ತನಕ ನಾವು ಸುಮ್ನೆ ಇರಲ್ಲ ಸರ್, ಯಾವುದೇ ಕಾರಣಕ್ಕೂ ಬಿಡಲ್ಲ. ಕಾಂತಕುಮಾರ್ ಅವರೇ, ಒಂದು ಡೌಟ್ ಏನ್ ಗೊತ್ತಾ, ಈಗ ಮೊನ್ನೆ ಸಾವ್ಕಾರ್ ಅವರನ್ನ ಅಮಾನತ್ ಮಾಡ್ಬೇಕಾದ್ರೆ ರಾಜ್ಯಪಾಲರ ಆಗ್ಬೇಕು, ಅಂಕಿತ ಆಗ್ಬೇಕು, ಅವ್ರ ಕಡೆಯಿಂದ ಆಯ್ತು. ಪ್ರಿಯಾಂಕ್ ಖರ್ಗೆ ಒಂದು ಮಾತು ಹೇಳ್ತಿದ್ರೆ ಒಂದು 15 ದಿನಗಳ ಹಿಂದೆ, ನಮಗೆ ಅಧಿಕಾರ ಕೊಟ್ಬಿಟ್ರೆ ನಾವು KPSCಯನ್ನ ರದ್ದು ಮಾಡ್ತೀವಿ ಅಂತ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಈ KPSC ರದ್ದು ಮಾಡುವಂತಹ ಅಧಿಕಾರ ಇಲ್ಲ ಅನ್ನೋ ಲೆಕ್ಕಾಚಾರ. ಸೊ ಇದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಕೂಡ ಒಟ್ಟಾಗಿ ಸಂಸತ್ತಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಇದೆ. ಅಷ್ಟು ಸುಲಭನಾ ರದ್ದು ಮಾಡೋದು ಅಂತ? ಎಲ್ಲ ಸುಲಭ ಇದೆ ಸರ್, ಏನು ದೊಡ್ಡ ಅದೇನು ರಾಕೆಟ್ ಸೈನ್ಸ್ ಅಲ್ಲ ಸರ್. KPSC ಸಮಸ್ಯೆ ಬಗೆಹರಿಸೋದಂಥದ್ದು ರಾಜ್ಯ ಸರ್ಕಾರದಲ್ಲಿರುವಂತ ಏನು ಗ್ರೂಪ್ C ಅಷ್ಟು ಎಕ್ಸಾಮ್ಸ್ ನಾವು KA ಕೊಡ್ಸಿದೀವಿ. KA ಕೊಟ್ಟಿದ್ದಾರೆ ಅಂದ್ರೆ ಹೋರಾಟ ಮಾಡಿದ ನಂತರ ಯಾವ್ದು KPSC ಕೊಟ್ಟಿಲ್ಲ. ಅದೇ ತರ ಗ್ರೂಪ್ A ಗ್ರೂಪ್ Bದು ಎಕ್ಸಾಮ್ಸ್ ಅಷ್ಟು ನಾವು KPSC ಕೊಡಲ್ಲ, KA ಕೊಡ್ತೀವಿ. ಯಾವ್ದು ಎಕ್ಸಾಮ್ಸ್ ಸರ್, ಈಗ ಆಟೋಮೆಟಿಕಲಿ ಒಂದು ಸಂಸ್ಥೆಗೆ ಯಾವ್ದು ರೆಕ್ರೂಟ್ಮೆಂಟ್, ಅದೊಂದು ರೆಕ್ರೂಟ್ಮೆಂಟ್ ಬಾಡಿ ಅಷ್ಟೇ, ಜಸ್ಟ್ ಅಪಾಯಿಂಟಿಂಗ್ ಅಥಾರಿಟಿ. ಆ ಒಂದು ಅಪಾಯಿಂಟಿಂಗ್ ಅಥಾರಿಟಿಗೆ ಯಾವ್ದೋ ಪೋಸ್ಟ್ ನೀವು ನೋಟಿಫಿಕೇಶನ್ಸ್ KPSC ಕೊಟ್ಟಿಲ್ಲ ಅಂತಂದ್ರೆ ನೀವು ಅದರಲ್ಲಿ ನೀವು ಕೇಳೋಂತ ಪ್ರಶ್ನೆ ಏನಿದೆ, ಕೊಡ್ಲೇಬೇಡಿ, ಸರ್ಕಾರ ಯಾವ್ದೋ ನೋಟಿಫಿಕೇಶನ್ಸ್ ಕೊಡ್ಬೇಡಿ, ತಾನಾಗೆ ರಿಫಾರ್ಮ್ ಆಗುತ್ತೆ. ಕಳೆದ 5.5 ವರ್ಷದಿಂದ ಏನು ಆಗಿದೆ ರೆಕ್ರೂಟ್ಮೆಂಟ್ ಅಷ್ಟನ್ನು ನೀವು CBI ತನಿಖೆ ಕೊಡಿ, ಮುಗ್ದೈತೆ. 2 ಸ್ಟೇಟ್ಮೆಂಟ್ಸ್ ಸರ್, ಬೇರೆ ಏನ್ ದೊಡ್ಡ ಅದೇನು ರಾಕೆಟ್ ಸೈನ್ಸ್ ಅಲ್ಲ. KPSC ರಿಫಾರ್ಮ್ ಮಾಡೋದು, KPSC ಮುಚ್ಚೋ ಅಂತದ್ದು, KPSC ಇಂದ ಇನ್ನೊಂದೇನಾದ್ರೂ ಬಾಡಿ ಓಪನ್ ಮಾಡೋದು, ಅದೆಲ್ಲ ಏನಿಲ್ಲ ಸರ್. ಮಾಡ್ಬೇಕು ಅಂತಂದ್ರೆ ಈ ಕ್ಷಣದಲ್ಲಿ ಮಾಡ್ಬೋದು. ಏನ್ ಹೇಳಿ,
ಮಾಡ್ಬೇಕನ್ನೋ ಒಂದು ಇಚ್ಛಾಶಕ್ತಿ ಇರ್ಬೇಕಷ್ಟೇ ಸರ್, ಬೇರೆ ಏನೇನಿಲ್ಲ. ಇರಬೇಕು. ಯಾವುದೇ ಪಾರ್ಟಿ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ರಾಜಕಾರಣಿಗಳಿಗೆ ವಿದ್ಯಾರ್ಥಿಗಳು ಒಳ್ಳೇದಾಗ್ಬೇಕಪ್ಪ ಅನ್ನೋ ಒಂದು ಇಚ್ಛಾಶಕ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರ. ಖಂಡಿತ ಸರ್. ಈಗ ಕಳೆದ 6 ತಿಂಗಳಿಂದ ನಾವು ಗವರ್ನರ್ಗೆ KPSC ಚೇರ್ಮನ್ ಏನೇನ್ ಮಾಡ್ತಿದ್ರು, ಎಷ್ಟು ಆಸ್ತಿ ತಗೊಂಡ್ರು, ಏನೇನ್ ಮಾಡಿದ್ದಾರೆ, ಕಂಪ್ಲೀಟ್ ಎಲ್ಲಾ ಮಾಹಿತಿ ತಗೊಂಡು ಗವರ್ನರ್ ಕೊಟ್ಟಿದ್ವಿ. ಮತ್ತೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ಮಾಡ್ತಿದೀವಿ, ಸುಮಾರು 5-6 FIR ಮಾಡಿದೀವಿ. ಆ FIR ಥ್ರೂ ಈಗ ಇಷ್ಟು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬರೀ ಸಸ್ಪೆಂಡ್ ಮಾಡಿದ್ರೆ ಈ ಒಂದು KPSC ವ್ಯವಸ್ಥೆ ಸರಿ ಹೋಗುತ್ತಾ? ಇಲ್ಲ. ಇನ್ನೊಬ್ರು ಬರ್ತಾರೆ ಸೇಮ್ ಅದೇ ಆ ಪೋಸ್ಟ್ ಬರ್ಬೇಕಂತಂದ್ರೆ ಮಿನಿಮಮ್ 50-60 ಕೋಟಿ 70 ಕೋಟಿ 80 ಕೋಟಿ ದುಡ್ಡು ಕೊಟ್ಬಿಟ್ಟು ಬರ್ತಾರೆ ಆ ಪೋಸ್ಟಿಗೆ. ಮತ್ತೆ ಏನ್ ಮಾಡ್ತಾರೆ, ಮತ್ತೆ ಕರಪ್ಷನ್ಸ್. ಆ ಮೆಂಬರ್ಸ್ ಒಬ್ಬೊಬ್ರು 5 ಕೋಟಿ 10 ಕೋಟಿ ದುಡ್ಡು ಕೊಡ್ತಾರೆ. ಮತ್ತೆ ಏನ್ ಮಾಡ್ತಾರೆ ಸರ್, ಅದೇ ರಾಜಕೀಯ ಬೆಳಿಗ್ಗೆ ಇದ್ರೆ ಆ ರಾಜಕೀಯ MLA ಮಿನಿಸ್ಟರ್ ಮನೆ ಹತ್ರ ಹೋಗೋದು, ಆ ಮಿನಿಸ್ಟರ್ ಮನೆ ಹತ್ರ ಅವ್ರೇನ್ ಹೇಳ್ತಾರೆ ಅವ್ರು ಅದನ್ನ ಕೇಳ್ಕೊಂಡು ಆ ಲಿಸ್ಟ್ ಅಲ್ಲಿ ಹೆಸರು ಬರ್ಕೊಂಡು ಬರೀ ಅದೇ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರ್ಯಾರು ಲಿಸ್ಟ್ ಅಲ್ಲಿ ಇರ್ತಾರೆ, ಪ್ರಾವಿಷನಲ್ ಲಿಸ್ಟ್ ಯಾರ್ಯಾರು ಎಕ್ಸಾಮ್ ಬರ್ದಿರ್ತಾರೆ ಅಂತವ್ರ ಹತ್ರ ದುಡ್ಡು ಇಸ್ಕೊಳೋದು, ಹೆಸರಲ್ಲಿ ಸೇರ್ಸೋದು, ಬರೀ ಇದೇ ಕೆಲಸ ಮಾಡ್ತಾ ಇತ್ತಂದ್ರೆ ಪ್ರಾಮಾಣಿಕ ಓದ್ತಾ ಇರೋಂತಾರೆ ಎಲ್ಲೋಗ್ಬೇಕು, ಬಡವ್ರು ಎಲ್ಲೋಗ್ಬೇಕು ಸರ್ ಇಲ್ಲಿ. ಮತ್ತೆ ಈ ವ್ಯವಸ್ಥೆ ಎಷ್ಟು ಹಾಳಾಗುತ್ತೆ ಗೊತ್ತಾ ಸರ್? ಇದು ಈ ಭ್ರಷ್ಟಾಚಾರ, ಇಷ್ಟು ಭ್ರಷ್ಟಾಚಾರ ಆಗ್ತಾ ಇರೋದ್ರಿಂದ ವ್ಯವಸ್ಥೆ ಅಧ್ವಾನ ಆಗುತ್ತೆ ಸರ್. ಯಾಕೆಂದ್ರೆ ಈ ನೋಡಿ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು, ಯಾವುದೇ ಒಂದು ಇದಕ್ಕೆ ಹೋಗಿ ಸರ್, ಯಾವುದೇ ಒಂದು ಕಚೇರಿಗೆ ಹೋಗಿ, ಸರ್ಕಾರಿ ಇನ್ನು ಆ ಒಂದು ಪ್ರೊಫೆಷನರಿ ಪೀಡೆ ಮುಗ್ದಿರಲ್ಲ, ಲೋಕಾಯುಕ್ತ ಟ್ರಾಪ್ ಆಗಿರ್ತಾರೆ. ಅಂದ್ರೆ ಈ ವ್ಯವಸ್ಥೆಯಲ್ಲಿ ಒಂದ್ ಜಾಬ್ ತಗೊಬೇಕಂದ್ರೆ ಕೋಟಿ ದುಡ್ಡು ಕೊಟ್ಟು ಬಂದಿರ್ತಾರೆ. ಅದನ್ನ ರಿಕವರ್ ಮಾಡೋದಕ್ಕೋಸ್ಕರ ಎಷ್ಟೊಂದ್ ಜನ ಪ್ರಾಮಾಣಿಕವಾಗಿ ಕೆಲಸನೇ ಮಾಡ್ತಾ ಇಲ್ಲ. ಪ್ರಾಮಾಣಿಕ ಅನ್ನೋದು ಈ ಸಮಾಜದಲ್ಲಿ ಗ್ರಾಸ್ ರೂಟ್ ಲೆವೆಲ್ ಯಾರಿಗೂ ನ್ಯಾಯನೇ ಸಿಗ್ತಾ ಇಲ್ಲ ಸರ್. ಈ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ತಗೊಳಲ್ಲ, ಒಂದು ಆಧಾರ್ ಕಾರ್ಡ್, ಒಂದು ಪ್ಯಾನ್ ಕಾರ್ಡ್ ಏನೇ ಒಂದು ಮಾಡ್ಸಕ್ ಹೋಗಿತ್ತು ಸರ್, ಸೊಸೈಟಿಗೆ ಹೋಗಿ ಒಂದ್ ಕೆಲಸ ಆಗಲ್ಲ. ಒಂದು ರಿಜಿಸ್ಟ್ರೇಷನ್ ಆಗುತ್ತಾ? ಆಗಲ್ಲ. ಒಂದು ಇನ್ ಟೈಮ್ ಅಲ್ಲಿ ಏನಾದ್ರು ಯಾವ್ದಾದ್ರು ಒಂದು ಕೆಲಸ ನಮ್ ಕರ್ನಾಟಕದಲ್ಲಿ ಆಗುತ್ತೆ ಅನ್ನೋದು ಯಾವ್ದಾದ್ರು ಒಂದು ಕೆಲಸ ಹೇಳ್ಬಿಡಿ ಸರ್. ಇನ್ ಟೈಮ್ ಅಲ್ಲಿ ಒಂದೇ ಕರೆಕ್ಟ್ ಆಗುತ್ತೆ, ಏನಂತಂದ್ರೆ ಭ್ರಷ್ಟಾಚಾರ. ಹೋರಾಟವನ್ನ ಮುಂದುವರಿಸಿ ನಿಮ್ ಜೊತೆ ನಾವಿರ್ತೀವಿ. ಗ್ಯಾರಂಟಿ ನ್ಯೂಸ್ ವಿದ್ಯಾರ್ಥಿಗಳ ಪರವಾಗಿ ನಮ್ ಕಡೆಯಿಂದ ಏನಾಗಬೇಕು ಅದನ್ನ ಮಾಡ್ತೀವಿ. ನಾಳಿನ ಪ್ರತಿಭಟನೆ ಏನಿದೆ ಅದನ್ನ ಮಾಡಿ, ನಾಳೆ ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ ಅಲ್ಲಿ ಬೆಳಗ್ಗೆ 10 ಗಂಟೆಗೆ ಇದೇ ವಿಚಾರವಾಗಿ ಡಿಬೇಟ್ ಕೂಡ ಇದೆ. ಸೊ ನಿಮ್ ಜೊತೆ ನಾವಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಂತಕುಮಾರ್ ಅವರು. ಥ್ಯಾಂಕ್ ಯು. ಎಸ್, ಸಾಕಷ್ಟು ಆರೋಪ ಅಂತೂ ಇದೆ ಸರ್, ಇದು ಮುಗಿಯೋದ ಕತೆ. ಇದು ಅದಕ್ಕೆ ಅವ್ರು ಹೇಳಿದ್ರಲ್ಲ, ಇಚ್ಛಾಶಕ್ತಿ ಇರಬೇಕು. ಹೌದು, ಇಚ್ಛಾಶಕ್ತಿ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳಿದಾವೆ ಬೇರೆ ಬೇರೆ ರಾಜ್ಯದಲ್ಲಿ. ಕರ್ನಾಟಕ ಕೂಡ ಆ ಒಂದು ನಿಟ್ಟಿನಲ್ಲಿ ಹೋದ್ರೆ ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಒಳ್ಳೇದಾಗ್ಬೇಕು. ಎಲ್ಲರೂ ಅದೇ ಅಧಿಕಾರಿಗಳು, ಅದೇ ರಾಜಕಾರಣಿಗಳು, ಅವ್ರ ಫ್ಯಾಮಿಲಿ, ಅವ್ರಿಗೆ ಏನ್ ಬೇಕೋ ಅಷ್ಟೇ ಅನುಕೂಲ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನ ಏನಾಗ್ಬೇಕು, ಸಾಮಾನ್ಯ ಜನ ಅವ್ರನ್ನ ನಂಬ್ಕೊಂಡು ಓಟ್ ಹಾಕಿದ ಜನ ಏನೋ ಬದಲಾವಣೆ ಆಗ್ಬಿಡುತ್ತೆ, ಚೇಂಜಸ್ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಇರ್ತಕ್ಕಂಥ ಜನ ಏನ್ ಅನ್ಕೊಬೇಕು? ವಿದ್ಯಾರ್ಥಿಗಳಿಗಂತೂ ಹೋಪ್ ಇಲ್ಲ. ಅವ್ರು ಹೇಳ್ತಾ ಇದ್ರು, ಎಕ್ಸಾಂಪಲ್ ಕೊಡ್ತಾ ಇದ್ರು, ಇನ್ನು ಪ್ರೊಬೇಷನರಿ ಪೀರಿಯಡ್ ಮುಗ್ದಿರಲ್ಲ, ಆಗ್ಲೇ ಟ್ರಾಪ್ ಆಗಿರ್ತಾರೆ. ಅಂದ್ರೆ ಅಷ್ಟು ಕರಪ್ಟ್ ಆಗಿದೆ ಕರ್ನಾಟಕ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು. ನೋಡೋಣ, ಈ ನಿಟ್ಟಿನಲ್ಲಿ ಸರ್ಕಾರಗಳು ರಾಜಕೀಯವನ್ನ ಬಿಟ್ಟು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದ್ರೆ ಮಾತ್ರ ಇದು ಉಳಿಯೋಕೆ ಸಾಧ್ಯ. ವಿದ್ಯಾರ್ಥಿಗಳ ಭವಿಷ್ಯ ಚೆನ್ನಾಗಿ ಆಗೋದಕ್ಕೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ನೋ ವೇ, ಹಾಳಾಗಿ ಹೋಗ್ಬಿಡುತ್ತೆ ಇನ್ನು ವ್ಯವಸ್ಥೆ.